ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೀಸಲಾತಿ ಪರಿಷ್ಕೃತ ಶಿಫಾರಸು ಕೇಂದ್ರಕ್ಕೆ ರವಾನಿಸಲಿ ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿಗೆ ಆಗ್ರಹಿಸಿ ಎಂಪಿಗಳ ಮನೆ ಮುಂದೆ ಧರಣಿ. ಎಸ್ ಮಾರೆಪ್ಪ. ಬಜೆಟ್ನಲ್ಲಿ ಕೃಷಿಗೆ 1 ಲಕ್ಷ ಕೋಟಿ ಅನುದಾನ ಕಾಯ್ದಿರಿಸಲು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ ಮನವಿ. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ಕೃಷಿ ಪ್ರಾಂತ ಕೂಲಿಕಾರರ ಸಂಘ ಪ್ರತಿಭಟನೆ. ನರಜನ್ಮ ಎಲ್ಲರಿಗೂ ಸಿಗುತ್ತದೆ, ಆದರೆ ಹರಜನ್ಮ ಸಿಗುವುದು ಗುರುವಿನ ಕರುಣೆ ಇದ್ದಾಗ ಮಾತ್ರ. ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ. ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಆಸ್ತಿ ವರ್ಗಾವಣೆ ಮಾಡಲು ಹಣ ಕ್ರಮಕ್ಕೆ ಆಗ್ರಹಿಸಿ MRHS ಮನವಿ. ದೇವದುರ್ಗ ತಾಲೂಕಿನ ಖಾನಾಪುರಿನ ನೀರಿನ ಟ್ಯಾಂಕ್ನಲ್ಲಿ 2 ಕೋತಿಗಳ ಶವ ಪತ್ತೆ. ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ, ಟ್ಯಾಂಕರ್ ಮೂಲಕ ನೀರು ಸರಬರಾಜಿಗೆ ಸೂಚನೆ. ಸಹಾಯಕ ಆಯುಕ್ತರಾಗಿ ಮೆಹಬೂಬ್ ಜಿಲಾನಿ ಅಧಿಕಾರ ಸ್ವೀಕಾರ. ಮತ್ತು ಖಾಲಿಯಾಗಿರುವ 8 ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಿಗದಿ. 23ರಂದು ಮತದಾನ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕುರಿತಾಗಿ ಪರಿಶಿಷ್ಟ ಜಾತಿಗಳಿಗೆ 17% ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನಿಗದಿ ಕೇಂದ್ರಕ್ಕೆ ಪರಿಷ್ಕೃತ ಶಿಫಾರಸು ರವಾನಿಸಬೇಕು. ಕೇಂದ್ರ ಸರ್ಕಾರ ಮುಂಗಾರು ಅಧಿವೇಶನದಲ್ಲಿಯೇ 9 ಶೆಡ್ಯೂಲ್ ಸೇರ್ಪಡೆ ಹಾಗೂ ಸಂವಿಧಾನ ಪರಿಚ್ಛೇದ 341(3)ಕ್ಕೆ ತಿದ್ದುಪಡಿ ತರಲು ಸಾಮಾಜಿಕ ನ್ಯಾಯಕ್ಕಾಗಿ SC ಒಳ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಎಸ್ ಮಾರೆಪ್ಪ ಆಗ್ರಹಿಸಿದರು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕುರಿತಾಗಿ ಪರಿಶಿಷ್ಟ ಜಾತಿಗಳಿಗೆ 17% ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನಿಗದಿ ಕೇಂದ್ರಕ್ಕೆ ಪರಿಷ್ಕೃತ ಶಿಫಾರಸು ರವಾನಿಸಬೇಕು. ಕೇಂದ್ರ ಸರ್ಕಾರ ಮುಂಗಾರು ಅಧಿವೇಶನದಲ್ಲಿಯೇ 9 ಶೆಡ್ಯೂಲ್ ಸೇರ್ಪಡೆ ಹಾಗೂ ಸಂವಿಧಾನ ಪರಿಚ್ಛೇದ 341(3)ಕ್ಕೆ ತಿದ್ದುಪಡಿ ತರಲು ಸಾಮಾಜಿಕ ನ್ಯಾಯಕ್ಕಾಗಿ SC ಒಳ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಎಸ್ ಮಾರೆಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, SC/ST ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಲು ಹಿಂದಿನ ಬಿಜೆಪಿ ಸರ್ಕಾರ ಕೇಂದ್ರಕ್ಕೆ ಮಾಡಿರುವ ಶಿಫಾರಸು ಪರಿಷ್ಕರಣೆಗೆ ಒಳಪಡಿಸಲಾಗಿದೆ. ರಾಜ್ಯ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಿದ್ದು, ವಿಧಾನಮಂಡಲದಲ್ಲಿಯೇ ಪರಿಷ್ಕೃತ ಶಿಫಾರಸು ಕೇಂದ್ರಕ್ಕೆ ರವಾನಿಸಲು ಮುಂದಾಗಬೇಕೆಂದರು. ಈ ಹಿಂದೆ ಬಿಜೆಪಿ ನಾಯಕರುಗಳಾದ BL ಸಂತೋಷ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿ ಅನೇಕ ನಾಯಕರುಗಳು ಸಂಸತ್ನಲ್ಲಿ ಮಂಡಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತರುವುದಾಗಿ ಭರವಸೆ ನೀಡಿದ್ದರು. ಕೊಟ್ಟ ಮಾತಿನಂತೆ 9 ಶೆಡ್ಯೂಲ್ಗೆ ಸೇರ್ಪಡೆ ತೀರ್ಮಾನ ಮಾಡುವಂತೆ ಆಗ್ರಹಿಸಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು SC ಒಳ ಮೀಸಲಾತಿ ನೀಡಿದ್ದರಿಂದಲೇ ಪಕ್ಷಕ್ಕೆ ಸೋಲಾಯಿತು ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ತಪ್ಪು. ಸ್ವಯಂಕೃತ ಅಪರಾಧಗಳಿಂದಲೇ ಬಿಜೆಪಿಗೆ ಸೋಲಾಗಿದೆ. ಇನ್ನೊಬ್ಬ ಬಂಜಾರ ಸಮುದಾಯದವರು ಒಳ ಮೀಸಲು ವಿರೋಧಿಸಿದ್ದರಿಂದ ಬಿಜೆಪಿ ಸೋಲಾಗಿದೆ ಎಂದು ಹೇಳುತ್ತಿದ್ದಾರೆ. ಬಿಜೆಪಿಯಿಂದ ಬಂಜಾರು ಸಮುದಾಯ 5 ಜನ ಶಾಸಕರು ಗೆಲುವು ಸಾಧಿಸಿದ್ದಾರೆ. ಬಂಜಾರ ಸಮುದಾಯ ಬಿಜೆಪಿಯ ಬೆಂಬಲಿಸಿದೆ ಎಂಬ
ಎಂಬುದಕ್ಕೆ ನಿದರ್ಶನವಾಗಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೊಳಿಸುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಈಗಾಗಲೇ ಎಸ್ಟಿ ಮತ್ತು ಎಸ್ಸಿ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಿ ಶಿಫಾರಸು ಮಾಡಿದೆ. ಕೆಲ ನ್ಯೂನತೆಗಳು ಇದ್ದು ಸರಿಪಡಿಸಿ ಪರಿಷ್ಕೃತ ಶಿಫಾರಸಿಗೆ ಮುಂದಾಗಬೇಕೆಂದರು. ಈಗಾಗಲೇ ನಿಗದಿಪಡಿಸಲಾದ ಅನುಪಾತದ ಅಡಿ ಎಸ್ಸಿಪಿ ಟಿಎಸ್ಪಿ ಅನುದಾನ ನಿಗದಿಗೊಳಿಸಿ ಆದೇಶಿಸಬೇಕು. ಮೋಚಿ, ಸಮಗಾರ, ಡೋಹಾರ ಸಮುದಾಯಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದು, ಎಸ್ಸಿಪಿ ಕಾಯ್ದೆ ಕಲಂ 7ರ ಅಡಿ ರದ್ದುಗೊಳಿಸಿ ಬಂಜಾರ ಸಮುದಾಯ ದಾಖಲಿಸಿರುವ ಉಚ್ಚ ನ್ಯಾಯಾಲಯ ಪ್ರಕರಣವನ್ನು ರಾಜ್ಯ ಸರ್ಕಾರ ವಿರೋಧಿಸುವಂತೆ ಆಗ್ರಹಿಸಿತು. ಸಂಸತ್ ಅಧಿವೇಶನ ಮುಂದಿನ ತಿಂಗಳ 11ರಿಂದ 21ರವರೆಗೆ ಮುಂಗಾರು ಅಧಿವೇಶನ ಪ್ರಾರಂಭವಾಗಲಿದ್ದು, ಜುಲೈ ಅಂತ್ಯಕ್ಕೆ ರಾಜ್ಯದ ಎಲ್ಲಾ ಸಂಸದರ ಮನೆಗಳ ಮುಂದೆ ಧರಣಿ ನಡೆಸಿ ಸಂವಿಧಾನಕ್ಕೆ ತಿದ್ದುಪಡಿ ತರಲು ಆಗ್ರಹಿಸುವುದಾಗಿ ಹೇಳಿದರು. ಆಮೇಲೆ 43,000 ಪೌರಕಾರ್ಮಿಕರನ್ನು ಕೂಡ ಕಾರ್ಯನಿರ್ವಹಿಸಬೇಕಂತಂದರೆ ಬ್ರಿಟಿಷರು ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತರಬೇಕಂತಂದು ಈ ವಾರದಲ್ಲೇ ನಮ್ಮ ಬಲಿದಾನಿಸುವ ಸಂದರ್ಭದಲ್ಲಿ ಈ ಡಿಮಾಂಡ್ಗಳನ್ನು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತೇವೆ. ಜೊತೆಗೆ ಕೇಂದ್ರಕ್ಕೆ ಇದೇ ನಮ್ಮ ಜುಲೈ ಕೊನೆ ವಾರದಲ್ಲಿ 28 ಜನಗಳ ಮನೆ ಮುಂದೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮನವಿಯನ್ನು ಅವ್ರ ಮುಖಾಂತರ ಸಲ್ಲಿಸ್ತಾ ಎಲ್ಲ ಮನೆಗಳ ಮುಂದೆ ಧರಣಿಗಳನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ಆಗಿದೆ. ತಮಗೆಲ್ಲರೂ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಎಲ್ ಸಂತೋಷ್ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮೋಹನ್, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇವೆಲ್ಲರೂ ಕೂಡ ಪರಿಶಿಷ್ಟ ಜಾತಿಗಳ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳವನ್ನು ಮತ್ತು ಒಳ ಮೀಸಲಾತಿಯನ್ನು ಸಂಸತ್ನಲ್ಲಿ ಮಂಡಿಸುತ್ತಿರುವಂಥದ್ದನ್ನು ಮಾತಾಡಿದೆ. ನಿಮ್ಮ ಮಾತಿರ್ತಕ್ಕಂತೆ ಆ ಬದ್ಧತೆಯೊಂದಿಗೆ ನೀವು ಮುಂಗಾರು ಅಧಿವೇಶನದಲ್ಲಿ ಈ ಬಿಲ್ಗಳನ್ನು ಮಂಡಿಸಬೇಕು ಅಂತ ಒಂದು ಒತ್ತಾಯದಿಂದ ನಾವು ಈ ಹೋರಾಟ ಹೊಸ ಸ್ವರೂಪದಲ್ಲಿ ನಾವು ಜುಲೈ 8ರಲ್ಲಿ ಎಲ್ಲ ಆಯೋಗಗಳನ್ನು ಮನೆಗಳಲ್ಲಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತೆ ಕೆಲವು ಸ್ಪಷ್ಟೀಕರಣಗಳು ಕೂಡ ನಾವು ಹೇಳಬೇಕಾಗಿತ್ತು. ಒಂದು ಸ್ಪಷ್ಟೀಕರಣ, ಕೆಲವು ಬಿಜೆಪಿ ಮುಖಂಡರು ಒಳಮೀಸಲಾದ ಕಾರಣದಿಂದ ನಮ್ಮ ಪಕ್ಷ ಸೋಲಬೇಕಂತಕ್ಕಂಥವ್ರಿಗೆ ಒಂದು ಸ್ಪಷ್ಟೀಕರಣ ಇದೆ. ಬಿಜೆಪಿ ಪಕ್ಷದವರು ಒಳಮೀಸಲಾತಿ ಮಾಡೋದ್ರಿಂದ ಅವರು ಸೋತಿರೋರು, ಅವರು ಸ್ವತಃ ಸ್ವಯಂಕೃತ ತಪ್ಪುಗಳನ್ನು ಮಾಡಿಕೊಂಡಿದ್ದಾರೆ. ಜನರು ತರತಕ್ಕಂಥ ವಿಷಯಗಳನ್ನು ಮಾತಾಡಲಾರ್ದೇ ಕೇವಲ ಭಾವನಾತ್ಮಕ ವಿಷಯಗಳು, ಕಾನೂನು ವಿಷಯಗಳನ್ನು ಮುಂದಿಟ್ಟುಕೊಂಡು ಮಾತಾಡೋದ್ರಿಂದ ಈ ಸಲ ಅದನ್ನು ಕಾಂಗ್ರೆಸ್ ಅವರು ಬಹಳ ಯಶಸ್ವಿಯಾಗಿ ಕೌಂಟರ್ ಮಾಡಿಕೊಂಡು ಜನರ ಹತ್ರ ಅವರು ಓಟನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ನಂಬಿಕೆ. ಅಷ್ಟೇ ಅಲ್ಲ, ಈಗ ಬಿಜೆಪಿ ಪಕ್ಷದ ಒಳಗಡೆ ಹಲವಾರು ಅವರ ಆಂತರಿಕ ಸಭೆಗಳು ನಡೆದಿವೆ. ಅಲ್ಲಿ ಒಳ ಮೀಸಲಾತಿಗಿಂತ ಕೂಡ ಬೇರೆ ಅಂಶಗಳೇ ಹೊರ ಬಂದಿವೆ. ಒಂದು ಗ್ಯಾರಂಟಿಗಳು ನಮಗೆ ಒಬ್ಬರು, ಇಲ್ಲ ನಮ್ಮ ನಾಯಕರು ಹೊಸಬರಿಗೆ ಟಿಕೆಟ್ ಕೊಟ್ಟಂತ ಒಬ್ಬರು, ಮತ್ತೆ ಹಲವಾರು ಅಂಶಗಳು ಹೊರ ಬಂದಿವೆ. ಅದೇ ರೀತಿ ಬಂಜಾರ ಸಮುದಾಯದವರು ಕೂಡ ನಾವೇ ಸೋಲಿಸಿದ ಬಿಜೆಪಿ ಅನ್ನೋದು ಕೂಡ ಒಂದು ಮಾತಾಡಿದ್ದಾರೆ. ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಬಂಜಾರ ಸಮುದಾಯದವರು ಈ ಸಲ 7 ಜನ ಗೆದ್ದಿದ್ದಾರೆ. 7 ಜನರಲ್ಲಿ 5 ಜನ ಬಿಜೆಪಿಯಿಂದ ಗೆದ್ದಿದ್ದಾರೆ, ಒಂದು ಕಾಂಗ್ರೆಸ್, ಒಂದು JDS. ಇರ್ತಕ್ಕಂಥ 2% ಮಂದಿ, ನೀವು 2% ಮಂದಿ ಬಿಜೆಪಿಗೆ ನೀವು ಗೆದ್ದಿರೋದಂದ್ರೆ ಬಿಜೆಪಿ ಓಟ್ ಹಾಕಿರೋಂದ್ರೆ ಅರ್ಥ, ಹೆಚ್ಚಿಗೆ ಅಲ್ಲೇ ಗೆದ್ದಿರೋದ್ರೆ ಅದಕ್ಕೆ ಓಟ್ ಹಾಕಿರೋಂದ್ರೆ ಅರ್ಥ. ಅದು ಬಿಟ್ಕೊಂಡು ನೀವು ನಾವು ಬಿಜೆಪಿ ಸೋಲಿಸಿಕೊಂಡು ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡೋದು ಅದು ಸರಿಯಾಗಲ್ಲ. ಮತ್ತೆ ನಿಮ್ಮ ನೀವೇನು ಗೆದ್ದಿರೋದು ಬಿಜೆಪಿಯಿಂದ ಅದೇ ಒಳ್ಳೆ ನಮಗೆ ಎಕ್ಸಾಂಪಲ್ ಮತ್ತು ಅದೇ ಸಾಕ್ಷಿ ನೀವು ಬಿಜೆಪಿ ಓಟ್ ಹಾಕಿರೋಂಥ. ಕಾಂಗ್ರೆಸ್ ಕೂಡ ನಮ್ಮ ಪರಿಶಿಷ್ಟ ಪಂಗಡಗಳು ಹೆಚ್ಚಳ ಮೀಸಲಾತಿ ಮಾಡಿದ್ದಾವೆ, ಕೇಂದ್ರ ಕಳಿಸಿದ್ರು ಕೂಡ. ಮತ್ತೆ ಒಳ ಮೀಸಲಾತಿ 17% ಬಿಜೆಪಿಯವರೇ ಮಾಡಿದ್ರು, ಕೇಂದ್ರ ಕಳಿಸಿದ್ರು. ಅದರಲ್ಲಿ ಕೆಲವು ನ್ಯೂನ್ಯತೆಗಳಾಗುತ್ತದಷ್ಟೇ ನಮ್ಗೆ. ಯಾಕಂದರೆ ಕೆಲವು ನಮ್ಮ 4ನೇ ಗುಂಪು ಅಲೆಮಾರಿಗಳಲ್ಲಿ ನಮ್ಮ ಅಲೆಮಾರಿಗಳನ್ನು ಕೂಡ ಸೇರಿಸಿದ್ದಾರೆ. ಅದನ್ನೆಲ್ಲದೂ ಕೂಡ ಪರಿಷ್ಕರಣೆ ಮಾಡ್ಕೊಂಡು ಕೊಡಬೇಕು ಅಂತ ಒಂದು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಅವರೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಪ್ರಮೋಷನ್ ಕೊಟ್ಟರು, ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹೆಚ್ಚಳಾದಂಥ 7 ಮತ್ತು 4 ಹೆಚ್ಚಳ ಆದದ್ದು ಇಂಪ್ಲಿಮೆಂಟ್ ಆಗೋಯ್ತು. ಅದನ್ನು ಕೂಡ ನೀವು ಎಲೆಕ್ಷನ್ನಲ್ಲಿ ಮನಸ್ಸು ಮಾತಾಡಬೇಕು. ಅದು ನಮ್ಮ ಕೆಲಸ ಅಲ್ಲ. ಬಿಜೆಪಿ ಅವರು ಸಮರ್ಥವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಳ ಮೀಸಲಾತಿ ವಿಷಯವನ್ನು ಜನರ ಆ ಸಮುದಾಯಗಳಿಗೆ ತಲುಪಿಸಲಿಕ್ಕೆ ಇವರು ಅಸಮರ್ಥತನವನ್ನು ತೋರಿಸ್ಕೊಂಡಿದ್ದಾರೆ. ತಲುಪಲಿಕ್ಕೆ ಅವ್ರ ಕೈಲಿ ಆಗಲೇ ಇಲ್ಲ ಅಂತ ಇಂಟಲೆಕ್ಚುವಲ್ ಸೆಲ್ ಅವರಿಗೆ ಅವತ್ತಿದ್ದಿಲ್ಲ. ಅವತ್ತಿರ್ತಕ್ಕಂಥ ಸೆಲ್ ಯಾವುದು? ಒಂದು ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬೇಕು,
ಮತ್ತೊಂದು ಮುಸಲ್ಮಾನರನ್ನ ನಾಪತ್ತೆ ಮಾಡ್ತಕ್ಕಂಥದ್ದು ಮಾಡಬೇಕು. ಇದು ಜನರ ಮುಖ್ಯ ಸಲ. ಜನರಿಗೆ ಕಾಂಗ್ರೆಸ್ ಅವರು ಜನಸಾಮಾನ್ಯರ ಒಂದು ಮಾತುಗಳಾಗಿದ್ರು, ಅವ್ರಿಗೆ ಜನರ ಹತ್ರ ಮುಗಿದ್ರು. ಆದರೆ 2 ಅಂಶಗಳು ಮಾತ್ರ ಬಿಜೆಪಿಯವರೇ ಮಾಡಿದ್ರು ಕೂಡ ಬಿಜೆಪಿ ಜನರ ಹತ್ರ ನಿಮ್ಮ ತಲುಪಲಿಕ್ಕೆ ಅವರು ಅಸಮರ್ಥರಾದರು, ಅವ್ರ ಕೈಲಿ ಆಗಲಿಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಅವರು ಈ ವಿಷಯದಲ್ಲಿ ನಾವೇನು ಮಾಡಿ ಮಾಡಬೇಕಾಗಿಲ್ಲ, ಆದರೆ ಒಂದು ಪರಿಷ್ಕೃತವಾದಂಥದ್ದನ್ನು ಕಳಿಸಬೇಕಾಗಿದೆ. ಇದೇ ಬಜೆಟ್ ಅಧಿವೇಶನದಲ್ಲಿ ಬಿಟ್ಟು ಕಳಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ನಾವು ಈ ಮೂಲಕ ನಾವು ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಸರ್, ಮುಂದಿನ ನಮ್ಮ ಇದು ಏನು ಮುಂಚೆನೇ ಹೇಳಿದಾಗೆ 14 ನಡೀತಕ್ಕಂಥ ನಮ್ಮ ಬಜೆಟ್ ಅಧಿವೇಶನದಲ್ಲಿ ನಾವು ಮನೆಯನ್ನು ಕೊಡ್ತಾ ಇದ್ದೀವಿ. ಮತ್ತು 11ರಿಂದ 21 ನಡೀತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ನಾವು ಕೊನೆ ವಾರದಲ್ಲಿ ಎಲ್ಲ ಯಂತ್ರಗಳನ್ನು ನಾವು ಧರಣಿಗಳನ್ನು ಪ್ರಾರಂಭ ಸರಿ. ಆದರೆ ಇಂಡೈರೆಕ್ಟ್ ಆಗಿ ನಮ್ಮ ಸೀನಿಯರ್ಸ್ ಬಂದಿದ್ದಾರೆ, ಇಂಡೈರೆಕ್ಟ್ ಆಗಿ ಹೆಂಗಾಗಿದೆ ಅಂದರೆ ನಮ್ಮದು 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥ ವಿಷಯ ಕೂಡ ನಾವೇ ಮಾತಾಡಬೇಕಾಗಿದೆ. ಯಾಕೆ ಸರ್, ಎಲ್ಲರೂ ಮಾತಾಡಬೇಕಾಗಿದೆ ಹೌದಲ್ಲ, ಮತ್ತೆ ಮನೆ ಮಾತ್ರ ಮಾತಾಡಬೇಕಾದ್ರು ಅದನ್ನು ನಿಜವಾಗಿ ನಮಗಿಂತ ಹೆಚ್ಚಿಗೆ ಲಾಭ ಪಡ್ಕೊಂಡವರು ನಮ್ಮ ST ಬ್ಯಾಡರು ಅವರೇ ಮಾತಾಡಬೇಕಾಗಿತ್ತು. ಈಗ 9th ಶೆಡ್ಯೂಲ್ ಸೇರಿಸೋ ಮರ ಇಲ್ಲ ಬಂದರೆ ಅದನ್ನು ಮುಂದೆ ಏನಾಗೋದಿಲ್ಲ ಅಂತ ಈಗಿನ ನಮ್ಗೆ ಸರ್ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ, ಯಾವಾಗ ಮನೆ ಮಾತ್ರ ಜವಾಬ್ದಾರಿ ದೊಡ್ಡದಿರ್ತದೆ. ಸಮಾಜ ಮಾಡ್ಕೊಳ್ಳೋದಿಲ್ಲ. ಅವರ ರಚನೆ ಮಾಡ್ಕೊಂಡ್ರೆ ನೀವು ಹೌದು ಸರ್. ರಾಜರು ಪಾಳೆಗಾರ ಹೋಗಿದ್ರೆ ಆಮೇಲೆ ಛಲವಾದಿ ಮಹಾಸಭಾ ಅಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಮಾಧುಸ್ವಾಮಿ ನೇತೃತ್ವದ ಉಪಸಮಿತಿ ನೀಡಿರುವ ವರದಿಯಂತೆ ಹೊಲೆಯ ಮಾಲ ಜಾತಿಗಳನ್ನು ಅಲೆಮಾರಿ ಪಟ್ಟಿಗೆ ಸೇರ್ಪಡೆ ಮಾಡಿರುವುದನ್ನು ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಸಚಿವರನ್ನು ಭೇಟಿ ಮಾಡಿ ಒತ್ತಾಯಿಸಲಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಛಲವಾದಿ ಸಮುದಾಯ ಉಪಜಾತಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದರು. ಆದರೆ ಅದರಲ್ಲಿ ಏನು ತಪ್ಪಾಗಿದೆ ಅಂದರೆ, ಬಲಗೈ ಸಮುದಾಯದಲ್ಲಿ ಒಟ್ಟು 29 ಸಂಬಂಧಿತ ಜಾತಿಗಳು ಪರ್ಯಾಯ ಸಂಬಂಧಗಳು. ಅದಕ್ಕೆ ಬಲಗೈ ಸಂಬಂಧ ಜಾತಿಗಳು ಛಲವಾದಿ, ಹೊಲೆಯ, ಬ್ಯಾಗಾರು ಮತ್ತು ಮಾಲ ಜಾತಿಗಳಿದೆ. ಅದರಲ್ಲಿ ಸದಾಶಿವ ವರದಿಯಲ್ಲಿ ಇವುಗಳನ್ನು ಬಿ ಗ್ರೂಪಲ್ಲಿ ಸೇರಿಸ್ಬಿಟ್ಟು ಎರಡೇ ಸೇರಿಸ್ಬೇಕಂತ ಆಯ್ಕೆ. ಮಾಧುಸ್ವಾಮಿ ವರದಿ ಜಾರಿ ಆದಾಗ ಈ ಸಂಬಂಧಿತ ಜಾತಿಗಳಲ್ಲಿ ಮಾಲ ಮತ್ತು ಬ್ಯಾಗಾರನ್ನ ಅಲೆಮಾರಿ ಜನಾಂಗ 4ನೇ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇದನ್ನು ನಾವು ಖಂಡಿಸಿ ಹಾಗಾಗಿ ಪತ್ರಿಕೋದ್ಯಮಿಗೆ ಸರ್, ಇಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ರಾಯಚೂರಿಗೆ ಬಂದಾಗ ಸರ್ ನಾವೆಲ್ಲ ಸೇರಿ 16/4ಕ್ಕೆ ಅಗ್ರಿಕಲ್ಚರ್ ಕಾಲೇಜ್ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮತ್ತು ಅವರೆಲ್ಲ ನಮ್ಮ ಬಗ್ಗೆ ಪೂರಕವಾಗಿ ನಾವು ಮಾಡಿಕೊಡ್ತೀವಿ ಅಂತೀವಿ ನಾವು ಸರ್ಕಾರ ಹೋಗ್ತೀವಿ. ಮತ್ತು ಮೊನ್ನೆ 14ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ರಾಯಚೂರಿನಲ್ಲಿ ಹೋಗಿ ನಾವು ಮನವಿ ಸಲ್ಲಿಸಿ ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆನೂ ಆಗಿಲ್ಲ ಸರ್. ಅದು ಏನಾಯ್ತು ಸರ್ ಅಂದರೆ, ಅದು ಚೇಂಜ್ ಆರ್ಡರ್ ಏನಾಯ್ತು ನಾವು ಮಾಡಿಕೊಂಡ್ರೆ ಮಾಲ ಮತ್ತು ಬ್ಯಾಗಾರ ಬಿಟ್ಟರು ಗುಲ್ಬರ್ಗದಲ್ಲಿ ಒಲೆಯರನ್ನ ಸೇರಿಸ್ಬಿಟ್ರು, ನಮ್ಮನ್ನ ಸೇರಿಸ್ತಿಲ್ಲ. ಅಲ್ಲಿ ಖರ್ಗೆ ಅವರು ಧ್ವನಿ ದೊಡ್ಡದಿಲ್ಲ, ಒಲೆಯನ್ನು 4 ಗ್ರೂಪ್ ಸೇರಿಸಿದ್ರು. ಇಲ್ಲಿ ಮಾಲ ಬ್ಯಾಗಾರ ರಾಯಚೂರಲ್ಲಿ ಇದೆ ಸರ್, ಕೇವಲ ರಾಯಚೂರಲ್ಲಿ, ಅದು ರಾಯಚೂರು ತಾಲೂಕಿನಲ್ಲಿ. ಯಾಕಂದ್ರೆ ಮಾಲ, ಯಾಕಂದ್ರೆ ನಾವು ಆಂಧ್ರ ಬಂದಿದ್ದೀವಿ ಸರ್, ಇಲ್ಲಿ ನಮ್ಮನ್ನೆಲ್ಲ ಮಾಲ ಅಂತ ಕರೀತಾರೆ. ಬ್ಯಾಗಾರ ಅಂದ್ರೆ ನಾವು ಬಿಟ್ಟಿ ಚಾಕರಿ ಮಾಡ್ತಾ ಇದ್ದಾರೆ ನಮ್ಮ ಜನ. ಅದಕ್ಕೆ ಆ ಬಿಟ್ಟಿ ಚಾಕರಿ ಯಾರು ಮಾಡ್ತಾ ಇದ್ದಾರೆ, ಊರು ಗೂಡಿಸೋರು ಅವ್ರಿಗೆಲ್ಲ ಬ್ಯಾಗಾರ ಅಂತ ಕರೀತಾರೆ. ಈಗ ರಾಯಚೂರು ಜಿಲ್ಲೆ ಇರ್ತಾರೆ. ಆ ಜಾತಿಗಳನ್ನ ಅಲ್ಪಸಂಖ್ಯಾತ ಪಾರ್ಟಿ ಓನ್ಲಿ 14% ಇದ್ದಿದ್ದು ಅದನ್ನು ಕಡೆಗಣಿಸಿ ಅದನ್ನು ಏನು ಮಾಡಿದ್ದಾರೆ, ಗೋರ್ಮೆಂಟ್ ಸೇರಿಸಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮಾತಾಡ್ತೀವಿ. ಮತ್ತು 2ನೇ ಸಲ ಮಾನ್ಯ ಮಹಾದೇವಪ್ಪನವ್ರಿಗೂ ಗುರುವಾರ ನಿಯೋಗ ಭೇಟಿ ಆಗೋದು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಆಯುಕ್ತರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳು ಮನೆಯೊಂದು ಇಬ್ಬರು ಚರ್ಚೆ ಮಾಡಿದಾಗ ನಮ್ಮೊಂದಿಗೆ ಮಾಡಿಕೊಡ್ತೇವೆ. ಈ ಕೂಡಲೇ ಈ ನಮ್ಮ ಬೇಡಿಕೆ ಇದನ್ನು ಮಾಡಬೇಕಂತೇಳಿ ನಾವು ತಮ್ಮ ಈ ಪತ್ರಿಕೆ ತಿದ್ದುಪಡಿ ಮಾಡಬೇಕು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಜೆಬಿ ರಾಜು, ಹೇಮರಾಜ್ ಅಸ್ಕಿಹಾಳ್, ರಾಘವೇಂದ್ರ ಬೋರಡ್ಡಿ, ಜಮ್ಮಣ್ಣ, ನರಸಪ್ಪ, ಎಂ ಈರಣ್ಣ, ಹನುಮಂತಪ್ಪ ಮನ್ನಾಪುರ್, ಆಂಜನೇಯ ಉಟ್ಕೂರು ಸೇರಿದಂತೆ ಅನೇಕರಿದ್ದರು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಪ್ರತ್ಯೇಕವಾಗಿ 1 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು.
ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಪ್ರತ್ಯೇಕವಾಗಿ 1 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಒಟ್ಟು 3.9 ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದ್ದು ಕೃಷಿ ವಲಯಕ್ಕೆ ಒಟ್ಟು 39.31 ರು ಅನುದಾನ ನೀಡಿತು. ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ ಮಾಡಿ 1 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಕೃಷಿ ವಲಯಕ್ಕೆ ಮೀಸಲಿಡಬೇಕು. ಇದೀಗ ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಬರದ ಛಾಯೆ ಆವರಿಸಿದ್ದು ರೈತರ ಜೀವನ ಶೋಚನೀಯ ಸ್ಥಿತಿಯಲ್ಲಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಕೃಷಿ ಪರಿಕರಗಳ ಬೆಲೆ ಏರಿಕೆಯಿಂದಾಗಿ ರೈತರ ಜೀವನ ತುಂಬಾ ಕಷ್ಟಕರವಾಗಿರುತ್ತದೆ ಎಂದರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ಸಾಮರ್ಥ್ಯ 135 ಟಿಎಂಸಿ ಇದ್ದು ಅಂದಾಜು 35 ಟಿಎಂಸಿ ಹೆಚ್ಚು ಹೂಳು ತುಂಬಿದೆ. ನೀರಿನ ಶೇಖರಣೆ ಪ್ರಮಾಣ ಕಡಿಮೆಯಾಗಿದೆ. ಕುಡಿಯುವ ನೀರು ಕೃಷಿ ವಲಯಕ್ಕೆ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನವಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. ಗೋವುಗಳ ಸಂರಕ್ಷಣೆಗಾಗಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಅಧಿನಿಯಮ 2020 ಕಟ್ಟುನಿಟ್ಟಾಗಿ ಜಾರಿಗೆಗೊಳಿಸಿ ಕಠಿಣ ನಿಯಮಗಳನ್ನು ರೂಪಿಸಬೇಕು. ರೈತರ ಜಮೀನುಗಳ ಪಂಪ್ ಸೆಟ್ಗಳಿಗೆ ನಿರಂತರವಾಗಿ 12 ತಾಸುಗಳವರೆಗೆ ಉಚಿತ ವಿದ್ಯುತ್ ಸರಬರಾಜು ಮಾಡಬೇಕು. ರೈತರಿಗೆ 12 ಲಕ್ಷವರೆಗೆ ಬಡ್ಡಿರಹಿತ ಸಾಲದ ಯೋಜನೆಯನ್ನು ಮುಂದುವರಿಸಬೇಕು. ಪುಣ್ಯಕೋಟಿ, ದತ್ತು ಯೋಜನೆ, ಭೂ ಸಿರಿ ಯೋಜನೆ, ರೈತ ವಿದ್ಯಾನಿಧಿ ಯೋಜನೆ ಸೇರಿದಂತೆ ಇತರ ಎಲ್ಲಾ ರೈತರ ಯೋಜನೆಗಳನ್ನು ಮುಂದುವರಿಸಿ ಪ್ರಸ್ತುತ ಬಜೆಟ್ನಲ್ಲಿ ಹೆಚ್ಚು ಹಣ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ರೈತರು ಬೆಳೆದ ಅಕ್ಕಿಯನ್ನು ಖರೀದಿ ಮಾಡಬೇಕು. ಯಶಸ್ವಿನಿ ಯೋಜನೆಯನ್ನು ತಾಲೂಕು ಮಟ್ಟದ ಸ್ಥಳೀಯರಿಗೆ ಆಸ್ಪತ್ರೆಗಳಿಗೂ ಅನ್ವಯ ಆಗುವಂತೆ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಚುನಾವಣೆ ತಮಗೆ 135 ಸೀಟುಗಳನ್ನು ಕೊಟ್ಟು ಜನಪರ ಕಾಳಜಿ ಭರವಸೆಯಿತ್ತು. ತಾವುಗಳು ಕೆಳಕಂಡ ಬೇಡಿಕೆಗಳನ್ನು ನೀಡಬೇಕು ವಿನಂತಿ. ಮೊದಲನೇದಾಗಿ ಮುಖ್ಯವಾಗಿ ಏನಂದರೆ 1 ಲಕ್ಷ ಕೋಟಿ ಪ್ರತ್ಯೇಕ ಬಜೆಟ್ನಲ್ಲಿ ಅಂದಿಸ್ಕೋಬೋದು ಕೃಷಿ ವಲಯಕ್ಕೆ ಅಂತೇಳಿ ನಮ್ಮದೊಂದು ಆಗ್ರಹ. ಎರಡನೇದು ಆಗ್ರಹ ಬಂದು ಏನಂದರೆ ನೇಚರ್ ಏನಾಗಿದೆ ಅಂದರೆ ವಸ್ತುಗಳ ಬೆಳೆ ಜಾಸ್ತಿ ಆಗಿದೆ ಬೆಳೆ. ಅದಕ್ಕೋಸ್ಕರ ಬೆಳೆ ಏರಿಕೆಯ ಪರಿಣಾಮ ರೈತರಿಗೆ ಒಟ್ಟ ಬೆಳೆ ಏನಪ್ಪ ಆಮೇಲೆ ಬರ ಛಾಯೆ ಬಂದಿದೆ. ಅದಕ್ಕೋಸ್ಕರ ಏನಂತಂದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಅದ್ರ ಜೊತೆಗೆ ತುಂಗಭದ್ರಾ ಸಮಾನಾಂತರ ಅಣೆಕಟ್ಟೆ ಜಲಾಂತರ ನಿರ್ಮಾಣ ಮಾಡಬೇಕಾಗಿತ್ತಲ್ಲ ಆ ಅಣೆಕಟ್ಟೆ ಸಾಲ ಮನ್ನಾ ಮಾಡಬೇಕು ಒತ್ತಾಯ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಗೋರಕ್ಷಣೆ ಕಾಯ್ದೆಯನ್ನು ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಇದರಿಂದ ಗೋಗಳ ಸಂತತಿ ಉಳಿದುಕೊಂಡಿದ್ದೀವಿ. 5 ನಂತರ 12 ತಾಸು ಒಳಗೆ ರೈತರಿಗೆ ಉಚಿತ ವಿದ್ಯುತ್ ಕೊಡಬೇಕು. ಯಾಕಂದರೆ ಈ 7 ತಾಸು ಮಾತ್ರ 12 ತಾಸು ಮಾಡಬೇಕು ನಮ್ಮದೊಂದು ಕಾರ್ಯಕ್ರಮ. ಅದ್ರ ಜೊತೆಗೆ ಪುಣ್ಯ ಕೋಟಿ ದತ್ತು ಯೋಜನೆ, ಭೂಸಿರಿ ಯೋಜನೆ, ವಿದ್ಯಾರ್ಥಿ ಯೋಜನೆ ಈ ಥರ ರೈತರ ಪರವಾದ ಯೋಜನೆಗಳು ಮುಂದುವರಿಸಬೇಕು. ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಮತ್ತು ರೈತರು ರಾಯಚೂರು ಜಿಲ್ಲೆಯಲ್ಲಿ ಬೆಳೆದಂಥ ಅಕ್ಕಿನ ಅನ್ನಭಾಗ್ಯಕ್ಕೆ ತಗೋಬೇಕು. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯಂಥ ಅಕ್ಕಿ ಪ್ರದೇಶ ಬೆಳೆಯಾಗಿದ್ದು ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮದೊಂದು ಆಗ್ರಹ ಇದೆ. ಯಶಸ್ವಿನಿ ಯೋಜನೆ ಏನಂತಂದರೆ ತಾಲೂಕು ಮಟ್ಟದಲ್ಲಿ ಎಲ್ಲ ಏನು ಖಾಸಗಿ ಆಸ್ಪತ್ರೆಗಳು ಇರುವ ಅದು ಕೂಡ ನೀವು ಅದನ್ನು ಅನ್ವಯ ಆಗಂಗೆ ಕಾನೂನು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ರಂಗನಾಥ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ದಳವಾಯಿ, ಸಹ ಕಾರ್ಯದರ್ಶಿ ಕೊಂಡರಾಜು, ಹನುಮಂತ ಊಟಿ, ರಾಮಾಂಜನೇಯ ಸೇರಿದಂತೆ ಅನೇಕರಿದ್ದರು. ಅರಣ್ಯ ಭೂಮಿ ಮತ್ತು ಗೈರಾಣಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಅರಣ್ಯ ಭೂಮಿ ಮತ್ತು ಗೈರಾಣಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಉಂಡ್ರಾಳದೊಡ್ಡಿ, ಬಾಪೂರು, ಮಾಸ್ದೊಡ್ಡಿ, ಎಲ್ಕೆದೊಡ್ಡಿ, ಮುಲ್ಕಿದೊಡ್ಡಿ, ಮಂಡಲಗೇರ, ಅರಸಿಗೇರ, ತಾಂಡ, ಯರಗೇರ, ಚಂದ್ರಬಂಡ, ಯಾಪಲದಿನ್ನಿ, ಜಂಬಲದಿನ್ನಿ, ಪುಚ್ಚಲದಿನ್ನಿ, ಕೊತ್ತದೊಡ್ಡಿ, ಜುಲುಮ್ಗೇರ, ಬಿಜಾಪುರ, ಸಿಂಗನೂಡಿ ತಾಂಡ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಅರಣ್ಯ ಭೂಮಿ ಗೈರಾಣಿ ಸಿ ಮತ್ತು ಡಿ ಭೂಮಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಹರಿಜನ, ಗಿರಿಜನರು, ಲಮಾಣಿಗಳು, ನಾಯಕ ಜನಾಂಗದವರು ಸೇರಿ ಹಿಂದುಳಿದ ಜನಾಂಗದವರು ವಾಸ ಮಾಡುತ್ತಿದ್ದಾರೆ. ಅರಣ್ಯ ಭೂಮಿಯನ್ನು ಸುಮಾರು 60 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೀರಾವರಿ ಮಾಡಿಕೊಳ್ಳುವ ಮೂಲಕ ಬೆಳೆ ಬೆಳೆಯಲು ಅವರ ಕುಟುಂಬದ ನಿರ್ವಹಣೆಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬಡ ಕೂಲಿಕಾರರಿಗೆ ಸ್ವಂತ ಯಾವುದೇ ಭೂಮಿ ಇರುವುದಿಲ್ಲ. ಸಾಗುವಳಿ ಮಾಡುತ್ತಿರುವ ಅರಣ್ಯ ಭೂಮಿ ಅವರಿಗೆ ಮುಖ್ಯವಾಗಿದೆ. ಸರ್ಕಾರವು 2002ರಲ್ಲಿ ಕಂದಾಯವಾಗಿದ್ದ ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿದೆ. ಆದರೆ ಈ ಭೂಮಿಯನ್ನು ಅರಣ್ಯ ಇಲಾಖೆಯವರು ಬಲವಂತವಾಗಿ ಕಸಿದುಕೊಂಡಿದ್ದಾರೆ. ಸಾಗುವಳಿದಾರರಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಿದ್ದಾರೆ. ರೈತರ ಮೇಲೆ ಸುಳ್ಳು ಕೇಸ್ ದಾಖಲೆಗಳನ್ನು ಹಾಕಿ ಸಾಗುವಳಿದಾರರಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಿದ್ದಾರೆ. ರೈತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿ ಬಡ ಕೂಲಿಕಾರರನ್ನು ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡುತ್ತಿದ್ದಾರೆ ಎಂದು ದೂರಿದರು.
ಸಾಗುವಳಿದಾರರು ಅಕ್ರಮ ಸಕ್ರಮದ ಅಡಿ ಪಟ್ಟಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದೀಗ ಅರ್ಜಿ ಸ್ಥಗಿತಗೊಂಡಿದೆ. ಅರಣ್ಯ ಇಲಾಖೆ ಅಧಿಕಾರಿ ಮಾತ್ರ ದೌರ್ಜನ್ಯ ನಡೆಸುತ್ತಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಿ ಸಾಗುವಳಿದಾರರಿಗೆ ಪಟ್ಟ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ಕೂಲಿಕಾರ ಸಂಘದ ಹೋರಾಟಕ್ಕೆ ಬೇಕು, ನಮಗೆ ಬೇಕು, ನಮಗೆ ಬೇಕು. ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ಅನ್ಯಾಯಕ್ಕೆ ಧಿಕ್ಕಾರ. ಏನೇ ಬರಲಿ ನಮಗೆ ಬೇಕು. ಅರಣ್ಯ ಭೂಮಿ ಸಾಗುವಳಿದಾರರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ದೌರ್ಜನ್ಯ ನಿಲ್ಲಲೇಬೇಕು. ಸಾಗುವಳಿ ಮಾಡಿರುವಂತಹ ಕೂಲಿಕಾರರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ. ಏನೇ ಬರಲಿ ಸಾಕುತ್ತಿರುವುದನ್ನು ನಿಲ್ಲಿಸಲೇಬೇಕು. ಅರಣ್ಯ ಭೂಮಿ ಸಾಗುವಳಿದಾರರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನೇ ಬರಲಿ ಕರ್ನಾಟಕ ಪ್ರಾಂತ ಕೂಲಿಕಾರ ಸಂಘದ ಹೋರಾಟಕ್ಕೆ ಇವತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತಂದರೆ ನಾವು ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಬೇಡಿಕೆಗಳು ಏನಪ್ಪ ಅಂದರೆ ಪ್ರದೇಶದಲ್ಲಿ ಅರಣ್ಯ ಭೂಮಿಯನ್ನು ದೊಡ್ಡ ಮಟ್ಟದಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಮತ್ತು ಸುಮಾರು ಅವರ ತಾತ ಮುತ್ತಾದನ ಕಾಲದಿಂದ ಆ ಭೂಮಿಯನ್ನು ಹಿಡ್ಕೊಂಡು ಏನಪ್ಪ ಅಂದರೆ ಸಾಗುವಳಿ ಮಾಡಿ ಅದರಲ್ಲಿ ಬೋರ್ವೆಲ್ ಹಾಕಿದ್ದಾರೆ ಮತ್ತು ಬಾವಿ ತೋಡ್ಯಾರ ಮತ್ತು ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿ ಇವತ್ತೇನಪ್ಪ ಅಂದ್ರೆ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥ ಭೂಮಿಯನ್ನು ಇವತ್ತೇನಪ್ಪ ಅಂದರೆ 2002ರಲ್ಲಿ ಅದು ಕಂದಾಯ ಅಂತ ಇತ್ತು. ಅದಕ್ಕಿಂತ ಮೊದಲು ಇವತ್ತದು ಅದನ್ನು ತಿದ್ದುಪಡಿ ಮಾಡಿ ಇವತ್ತೇನಪ್ಪ ಅಂದರೆ ಅದನ್ನು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಅದು ಆ ಅರಣ್ಯ ಇಲಾಖೆಯವರು ಆ ಭೂಮಿಯಲ್ಲಿ ಹೋದರೆ ಇವತ್ತೇನಪ್ಪ ಅಂತಂದರೆ ಆ ಭೂಮಿಯಲ್ಲಿ ನಮ್ಮ ಬಡ ಜನ ಕೂಲಿಕಾರರು, ಲಂಬಾಣಿಗಳು, ನಾಯಕ ಜನಾಂಗ ಮತ್ತು SC/ST ಜನ ದೊಡ್ಡ ಮಟ್ಟದಲ್ಲಿ ಇವತ್ತೇನಪ್ಪ ಅಂದ್ರೆ ಸಾಗುವಳಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥ ಭೂಮಿಯನ್ನು ಏನಪ್ಪ ಅಂದರೆ ಇವರು ಅರಣ್ಯ ಇಲಾಖೆಯವರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಏನಪ್ಪ ಅಂದ್ರೆ ಆ ಭೂಮಿಯನ್ನು ಬಿಡಿಸಿದ್ದಾರೆ. ಈಗಾಗಲೇ ಕೆಲವು ಭೂಮಿಯನ್ನು ಬಿಡಿಸಿದ್ದಾರೆ. ಈ ನಮ್ಮ ಸಂಘ ಬಂದ ಮೇಲೆ ಇವತ್ತೇನಪ್ಪ ಅಂದ್ರೆ ಅದನ್ನು ಸ್ವಲ್ಪ ಕಡಿಮೆ ಆಗಿದೆ. ಸೊ ಈಗ ಮತ್ತೆ ಮಳೆ ಬರುವಂಥ ಲಕ್ಷಣಗಳು ಕಾಣುವ ಹಿನ್ನೆಲೆಯಲ್ಲಿ ಮತ್ತೆ ಏನಪ್ಪ ಅಂದರೆ ಅರಣ್ಯ ಇಲಾಖೆಯವರು ಸಸ್ಯ ಹಾಕುವಂಥ ಕೆಲಸಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಸಾಗುವಳಿದಾರರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ. ಬಾಪೂರ್ನಲ್ಲಿ ಮತ್ತು ಉಂಡ್ರಾಳಗಡ್ಡೆಯಲ್ಲಿ ಮತ್ತು ಇದರಲ್ಲಿ LK ದೊಡ್ಡಿಯಲ್ಲಿ ಮತ್ತು ಮಾಸ್ ದೊಡ್ಡಿಯಲ್ಲಿ. ಸೊ ಆ ಕೇಸ್ಗಳನ್ನು ಇವತ್ತೇನಪ್ಪ ಸರ್ಕಾರ ಹಿಂಪಡಿಬೇಕು ಮತ್ತು ಆ ಜನರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದನ್ನು ಅರಣ್ಯ ಇಲಾಖೆಯವರು ಕೂಡಲೇ ನಿಲ್ಲಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನಾದರೂ ಈ ಸಂದರ್ಭದಲ್ಲಿ ಅಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ರಮೇಶ್, ಇಸ್ಮಾಯಿಲ್, ಮಾರ್ಯಪ್ಪ, ಆಂಜನೇಯ, ಮಲ್ಲಯ್ಯ, ಎಂ ನಾಗರಾಜ್, ರವಿ, ಸತ್ಯಪ್ಪ, ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ವರೆಗೆ ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನರಜನ್ಮ ಎಲ್ಲರಿಗೂ ಸಿಗುತ್ತದೆ, ಆದರೆ ಹರಿಜನ್ಮ ಸಿಗುವುದು ಗುರುವಿನ ಕರುಣೆ ಇದ್ದಾಗ ಮಾತ್ರವೆಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಜೋಡಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು.
ನರಜನ್ಮ ಎಲ್ಲರಿಗೂ ಸಿಗುತ್ತದೆ, ಆದರೆ ಹರಜನ್ಮ ಸಿಗುವುದು ಗುರುವಿನ ಕರುಣೆ ಇದ್ದಾಗ ಮಾತ್ರವೆಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಗುರು ಪೂರ್ಣಿಮೆ ನಿಮಿತ್ತ ಹಮ್ಮಿಕೊಂಡ ಗುರುವಂದನಾ ಗುರುಪೂಜೆ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆ, ತುಲಾಭಾರ ಹಾಗೂ ವಿಶೇಷ ಪೂಜೆ ನೆರವೇರಿಸಿ ಸಕಲ ಸದ್ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಗುರುನಾಥನ ಕರುಣೆಯಿಂದ ಮಾತ್ರ ಜೀವನ ಸಾರ್ಥಕ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಗುರುನಾಥನ ಕರುಣೆ ಬೇಕು. ಗುರುವಿನ ಕರುಣೆ ನಮ್ಮನ್ನು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವೆಂದರು. ಗುರುವಿನ ಕರುಣೆ ಶ್ರದ್ಧೆ ಇಡಬೇಕು. ಯಾಕೆಂದರೆ ಮನೆಯ ಗುರು, ಮನೆಯ ದೇವರು ಬಹಳ ಶ್ರೇಷ್ಠವಾದವರು. ಶ್ರದ್ಧೆ ಇಲ್ಲದೆ ಹೋದರೆ ನಮ್ಮ ಜೀವನ ನಶ್ವರ ಎಂದರು. ಗುರುವಿನ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕಾದರೆ ತನು ಮನ ಧನದಿಂದ ಸೇವೆ ಸಲ್ಲಿಸಿ. ಕೇವಲ ಧನದಿಂದ ಸೇವೆ ಸಲ್ಲಿಸಿದರೆ ಸಾಲದು. ತನು ಮನಗಳೊಂದಿಗೆ ಸೇವೆ ಸಲ್ಲಿಸಿದಾಗ ಮಾತ್ರ ಗುರುವಿನ ದಿವ್ಯ ದೃಷ್ಟಿಗೆ ನಿಮಗೆ ಆಗುತ್ತದೆ ಎಂದು ತಿಳಿಸಿದರು. प्रजापतये नमः शिवाय नमः हिरण्यरेतसे शिवाय नमः शिवाय नमः गिरिधन्वने नमः शिवाय नमः गिरिधाधिवाय नमः शिवाय नमः मृत्युंजयाय नमः शिवाय नमः सुधावे नमः शिवाय नमः रक्तम कोटिपगे खंडपरशुनिया ವಿಶ್ವರಾಜ್ಯರಿಗೆ ಸಾಂಗದಲೆ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗರಿಗೆ ಶ್ರೀ ವಿಶ್ವರಾಜ್ಯಾಯ ಶ್ರೀ ವಿಶ್ವರಾಜ್ಯಾಯ ಮಂಗಲಂ ಶಿವ ವಿಶ್ವಜಾತಾಯ ವಿಶ್ವ ಮಂಗಲಂ ವರಚರಣಿ ರೂಪನಾರಾಯ ಗುರುರಾಜರಾಯ ಗುರುರೂಪನಾರಾಯ ಮಂಗಲಂ ಶಿವ ವಿಶ್ವೈಕಪಾಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಮಂಗಲಂ ಕಾಶಿ ಪುರೇಶಾಯ ಮಂಗಲಂ ಕೇಶವಹಾರಾಯ ಪಾಶಪ್ರಮೋದಾಯ ಕೇಶವಹಾರಾಯ ಪಾಶಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲ. ರಾಯಚೂರು ಸೋಮವಾರಪೇಟೆ ಹಿರೇಮಠದಲ್ಲಿ ಸಕಲ ಸದ್ಭಕ್ತಾದಿಗಳು ಗುರುವಂದನಾ ಸಮಾರಂಭವನ್ನು ಭಾಳಷ್ಟು ಅದ್ಧೂರಿಯಿಂದ ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಗುರು ಅಂದರೆ ಬಹಳ ದೊಡ್ಡ ವ್ಯಕ್ತಿ, ಅದು ಜ್ಞಾನ. ಇಷ್ಟೊಂದು ಗುರು ಪೂರ್ಣಿಮೆಗೆ ಇಷ್ಟೊಂದು ಮಹತ್ವ ಬರುವಲು ಕಾರಣ ಏನಂತ ಕೇಳಿದ್ರೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅಪ್ಪಣೆಯನ್ನು ಪಡಿಸ್ತಾ ಇದ್ದಾರೆ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂದರೆ ಆ ಶಿವನೇ ಗುರು ರೂಪವನ್ನು ತಾಳಿ ಧರೆಗಿಳಿದಿರ್ತಕ್ಕಂಥ ದಿವಸ ಯಾವುದು ಅಂತ ಕೇಳಿದರೆ ಅದು ಗುರು ಪೂರ್ಣಿಮೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ದೇಶಾದ್ಯಂತ ಈ ಗುರು ಪೂರ್ಣಿಮೆಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಸಂತೋಷಕರವಾಗಿರ್ತಕ್ಕಂಥ ಒಳ್ಳೆಯ ಬೆಳವಣಿಗೆ. ಜೀವನದಲ್ಲಿ ಏನಾರೇ ಸಾಧನೆ ಮಾಡಿರಿ, ಅದರ ಜೊತೆಯಲ್ಲಿ ಗುರುವಿನ ಕರುಣೆ ಅಂತಕ್ಕಂಥದ್ದು ಸಾಧನೆ ಮಾಡಿರಿ. ನರಜನ್ಮ ಎಲ್ಲರಿಗೂ ಸಿಗ್ತದೆ, ಆದರೆ ಹರಜನ್ಮ ಸಿಗಬೇಕಾದರೆ ಗುರುವಿನ ಕರುಣೆ ಬಹಳ ಮುಖ್ಯದ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೇವೆ. ಗುರುವಂದನಾ ಕಾರ್ಯಕ್ರಮ ವೇದಘೋಷ ಶಿವಯ್ಯ ಶಾಸ್ತ್ರಿ, ಶಿಷ್ಯವೃಂದ ವೀರಭದ್ರಸ್ವಾಮಿ ಅತ್ನೂರು, ಎಎಸ್ ಪಾಟೀಲ್, ಗದ್ವಾಲ್ ವೀರಭದ್ರಪ್ಪ, ವೆಂಕಟಪುರ ಷಣ್ಮುಖಪ್ಪ, ಗಿರಿಜಾ ಶಂಕರ್, ದೋತ್ರಬಂಡಿ ಮಲ್ಲಿಕಾರ್ಜುನ, ಪಂಚಾಕ್ಷರಯ್ಯ, ಯಾಪಲ್ತಿನಿ ಉದಯ್ ಕುಮಾರ್, ಕಡಗೋಳ ಆಂಜನೇಯ, ಕಲ್ಲೂರು ವಿಶ್ವನಾಥ್ ಸೇರಿದಂತೆ ಅನೇಕರು ಇದ್ದರು. ರೈತ ಕುಟುಂಬದ ಆಸ್ತಿಗಳನ್ನು ವರ್ಗಾವಣೆ ಮಾಡುವ ಸಮಯದಲ್ಲಿ ಅಡ್ಡಿಪಡಿಸಿ ಬಂಡವಾಳ ಮಾಡಿಕೊಳ್ಳುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಎಂಆರ್ಎಚ್ಎಸ್ ನಗರ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು.
ರೈತ ಕುಟುಂಬದ ಆಸ್ತಿಗಳನ್ನು ವರ್ಗಾವಣೆ ಮಾಡುವ ಸಮಯದಲ್ಲಿ ಅಡ್ಡಿಪಡಿಸಿ ಬಂಡವಾಳ ಮಾಡಿಕೊಳ್ಳುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಎಂಆರ್ಎಚ್ಎಸ್ ನಗರ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ಸುಮಾರು 10 ರಿಂದ 15 ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದಾರೆ. ರೈತರ ಆಸ್ತಿ ವರ್ಗಾವಣೆ ಮಾಡುವ ವೇಳೆ ಪೋತಿ ವಿರಾಸತ್ ಸಂಬಂಧವಿಲ್ಲದ ವ್ಯಕ್ತಿಗಳಿಂದ ತಕರಾರು ಅರ್ಜಿ ಹಾಕಿ ರೈತರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದರು. ಲೆಕ್ಕಾಧಿಕಾರಿಗಳು ದಾಖಲೆ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ. ಜೊತೆಗೆ ಹಣ ನೀಡಿದರೆ ಕೆಲಸ ಮಾಡಿಸಿ ಕೊಡುವುದಾಗಿ ವಸೂಲಿಗೆ ನಿಂತಿದ್ದಾರೆ. ಸಂಬಂಧವಿಲ್ಲದ ವ್ಯಕ್ತಿಗಳಿಗೆ ದಾಖಲೆಗಳು ನೀಡುತ್ತಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು, ಪಿಡಿಒಗಳು 3 ರಿಂದ 4 ವರ್ಷ ಮಾತ್ರ ಕೆಲಸ ಮಾಡಬೇಕು. ಆದರೆ ಸುಮಾರು ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಾ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಯಾಫಲದಿನಿ ಗ್ರಾಮ ಲೆಕ್ಕಾಧಿಕಾರಿ ಸುರೇಶ್, ಎಂಕಮ್ಮ, ಚಂದ್ರಬಂಡ ಗ್ರಾಮ ಲೆಕ್ಕಾಧಿಕಾರಿ ಸಾಬಣ್ಣ, ಗಿಲೇಸಗೂರು ಹೋಬಳಿಯ ಬಸವರಾಜ್, ಯರಗೇರ ಮಾಸ್ದೋಡಿ ಗ್ರಾಮ ಲೆಕ್ಕಾಧಿಕಾರಿ ನಲ್ಲಾರೆಡ್ಡಿ, ಕಲ್ಮಲ ಹೋಬಳಿಯ ಶರಣಬಸವ ಇವರು ಸುಮಾರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಇದ್ದು ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಕುಟುಂಬಗಳ ಆಸ್ತಿಗಳನ್ನು ವರ್ಗಾವಣೆ ಮಾಡುವ ಸಮಯದಲ್ಲಿ ಅಡ್ಡಿಪಡಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ವರ್ಗಾವಣೆ ಮಾಡುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು 10 ರಿಂದ 15 ವರ್ಷಗಳಲ್ಲಿ ಒಂದೇ ಊರಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಯಾವುದೇ ಅಧಿಕಾರಿಗಳು 3 ವರ್ಷದಿಂದ 4 ವರ್ಷವರೆಗೆ ಕೆಲಸ ನಿಭಾಯಿಸಬೇಕೆಂದು ಆದೇಶವಿರುತ್ತದೆ. ಆದರೆ ಗ್ರಾಮ ಲೆಕ್ಕಾಧಿಕಾರಿಗಳೇ ಒಂದೇ ಹೋಬಳಿಯಲ್ಲಿ ಅಥವಾ ಒಂದೇ ಊರಿನಲ್ಲಿ ಕೆಲಸ ಮಾಡುವುದರಿಂದ ರೈತ ಕುಟುಂಬಗಳಿಗೆ ಮತ್ತು ಆಸ್ತಿಗಳನ್ನು ವರ್ಗಾವಣೆ ಮಾಡುವ ಸಮಯದಲ್ಲಿ ಪೋತಿ ವಿರಾಸ ಸಮಯದಲ್ಲಿ ಸಂಬಂಧ ಇರದ ವ್ಯಕ್ತಿಗಳಿಗೆ ತಕರಾರು ಅರ್ಜಿಗಳನ್ನು ಹಾಕಿಸುತ್ತಾರೆ. ತಕರಾರು ಅರ್ಜಿ ಸರಿಪಡಿಸಲು ರೈತರ ಕುಟುಂಬಗಳಿಗೆ ಹಣ ಕೊಟ್ಟರೆ ಮಾತ್ರ ಸರಿಪಡಿಸುತ್ತಾರೆ ಎಂದು ಹೇಳುತ್ತಾರೆ. ಸುಮಾರು 8 ರಿಂದ 10 ವರ್ಷಗಳವರೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಅಥವಾ ಸಹಾಯಕ ಆಯುಕ್ತರ ಕಾರ್ಯಾಲಯಕ್ಕೆ ವಿನಾಕಾರಣ ಅಲೆದಾಡಿಸುವ ಮೂಲಕ ಅವರಿಗೆ ತೊಂದರೆ ಕೊಡುತ್ತಾರೆ. ತಕರಾರು ಅರ್ಜಿದಾರರು ಯಾವುದೇ ದಾಖಲಾತಿಗಳು ಇಲ್ಲದಿದ್ದರೂ ಸಹಿ ಮಾಡುತ್ತಾರೆ. ಮೂಲ ಆಸ್ತಿದಾರರಿಗೆ ದಾಖಲಾತಿ ಗ್ರಾಮ ಲೆಕ್ಕಾಧಿಕಾರಿಗಳು ದಾಖಲೆ ಕೇಳಿದರೆ ವಿಳಂಬ ಮಾಡುತ್ತಾರೆ ಮತ್ತು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮೂಲ ಅರ್ಜಿದಾರರಿಗೆ ಪರವಾಗಿ ಆದೇಶ ಮಾಡಿದರೆ ಭೂಮಿ ಕೇಂದ್ರದಲ್ಲಿ ಪಾಣಿ ನೋಂದಣಿ ಮಾಡಬೇಕಾದರೆ ಸುಮಾರು 10 ರಿಂದ 20 ಸಾವಿರವರೆಗೆ ಹಣವನ್ನು ಕೇಳುತ್ತಾರೆ. ಇವರಿಗೆ ಸರ್ಕಾರದ ಮತ್ತು ಮೇಲಾಧಿಕಾರಿಗಳ ಭಯವಿಲ್ಲದೆ ರಾಜಾರೋಷವಾಗಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತಾರೆ. ಸಂಬಂಧ ಇರಲಾರದ ವ್ಯಕ್ತಿಗಳಿಗೆ ಮತ್ತು ಮೂಲ ಆಸ್ತಿದಾರರಿಗೆ ವಂಶಾವಳಿಯನ್ನು ಇಬ್ಬರಿಗೆ ಕೊಡುತ್ತಾರೆ. ಇದರಿಂದ ರೈತ ಕುಟುಂಬಗಳಿಗೆ ಎಷ್ಟು ಕೇಳಿದರೆ ಹಣ ಅಷ್ಟವನ್ನು ಕೊಡಬೇಕೆಂದು ಒತ್ತಾಯ ಮಾಡುತ್ತಾರೆ. ಇಂಥ ಅಧಿಕಾರಿಗಳನ್ನು ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡಿ ಹಗಲು ದರೋಡೆ ಮಾಡುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಪಿಡಿಒಗಳು ರಾಜ್ಯ ಸರ್ಕಾರದ ಆದೇಶದಂತೆ 3 ವರ್ಷ ಅಥವಾ 4 ವರ್ಷವರೆಗೆ ಮಾತ್ರ ಕೆಲಸ ನಿರ್ವಹಿಸಬೇಕು. ರಾಯಚೂರಿನಲ್ಲಿ ರೈತ ಬಡವ ಕುಟುಂಬಗಳಿಗೆ ನ್ಯಾಯ ದೊರಕಿಸಬೇಕಾದರೆ ತಕ್ಷಣ 10 ವರ್ಷ ಮೇಲ್ಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕೆಂದು ರೈತರ ಪರವಾಗಿ ಮನವಿಯನ್ನು ಸಲ್ಲಿಸುತ್ತೇವೆ. ಸಾಬಣ್ಣ ಕಿಲಿಸೂರು ಹೋಬಳಿಯಲ್ಲಿ ಬಸವರಾಜು, ಯರಗೇರ ಹೋಬಳಿಯಲ್ಲಿ ನಲ್ಲಾರೆಡ್ಡಿ, ಕಲ್ಮಲ ಹೋಬಳಿಯಲ್ಲಿ ಶರಣಬಸವ, ಆತ್ಕೂರದಲ್ಲಿ ಸುರೇಶ್ ಇದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ರಾಜು, ನಾರಾಯಣ, ಉಂಡ್ರಾದೊಡ್ಡಿ, ಜಂಬಣ್ಣ, ಸಣ್ಣರಂಗಪ್ಪ, ಶ್ರೀನಿವಾಸ್, ಮಹಾದೇವ, ಆಂಜನೇಯ, ಸುಭಾನಲಿ, ಕೃಷ್ಣ, ಭೀಮಯ್ಯ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ 2 ಕೋತಿಗಳ ಶವ ಪತ್ತೆಯಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡುವಂತಾಗಿದೆ. ದೇವದುರ್ಗ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ 2 ಕೋತಿಗಳ ಶವ ಪತ್ತೆಯಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡುವಂತಾಗಿದೆ. ಕಳೆದ 4-5 ದಿನಗಳಿಂದ ಗ್ರಾಮಕ್ಕೆ ಪೂರೈಕೆಯಾದ ಕುಡಿಯುವ ನೀರು ವಾಸನೆ ಬಂದಿದ್ದರಿಂದ ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿಗಳಿಗೆ ತಿಳಿಸಿದ್ದಾರೆ. ಟ್ಯಾಂಕ್ ಪರಿಶೀಲನೆ ನಡೆಸಿದ 2 ಕೋತಿಗಳು ಸತ್ತು ಬಿದ್ದಿರುವುದು ಕಂಡು ಗ್ರಾಮಸ್ಥರು ಭೀತಿಗೆ ಒಳಗಾಗಿದ್ದಾರೆ. ಹೇಮನಾಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರಿನ ಪೂರೈಕೆ ಅವ್ಯವಸ್ಥೆಗೆ ಕಾರಣವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜನರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಕಂಡಿಲ್ಲವಾದರೂ ಜನರ ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕಕ್ಕೆ ಒಳಗಾಗಿದ್ದಾರೆ. ಗ್ರಾಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ ಕುರೇರ್, ದೇವದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ್, ಕಾರ್ಯನಿರ್ವಾಹಕ ಅಭಿಯಂತರ ವೆಂಕಟೇಶ್ ಗಲಗ್, ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದರಾಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ, ಈಗಾಗಲೇ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಲು ಸೂಚಿಸಲಾಗಿದೆ. ತಾತ್ಕಾಲಿಕವಾಗಿ ಟ್ಯಾಂಕರ್ ನೀರು ಸರಬರಾಜು ವ್ಯವಸ್ಥೆ ಮಾಡುವುದಾಗಿ ಸಿಇಒ ಶಶಿಧರ ಕುರೇರ್ ಭರವಸೆ ನೀಡಿದ್ದಾರೆ. ಗ್ರಾಮದಲ್ಲಿ ಜನರ ಆರೋಗ್ಯ ತಪಾಸಣೆಗೆ ವೈದ್ಯರಿಗೆ ಸೂಚಿಸಲಾಗಿದೆ. ಪಂಚಾಯಿತಿ ಪಿಡಿಒ ಮೆಹಬೂಬ್ ಸಾಬ್, ವಾಟರ್ ಮ್ಯಾನ್ ಭೀಮಪ್ಪ ಇವರ ನಿರ್ಲಕ್ಷ್ಯದ ಕುರಿತು ಗ್ರಾಮಸ್ಥರು ದೂರು ನೀಡಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಶಶಿಧರ ಕುರೇರ್ ಭರವಸೆ ನೀಡಿದ್ದಾರೆ. ರಾಯಚೂರು ಸಹಾಯಕ ಆಯುಕ್ತರಾಗಿ ಮೆಹಬೂಬ್ ಜಿಲಾನಿ ಅಧಿಕಾರ ಸ್ವೀಕರಿಸಿದ್ದಾರೆ.
ರಾಯಚೂರು ಸಹಾಯಕ ಆಯುಕ್ತರಾಗಿ ಮೆಹಬೂಬ್ ಜಿಲಾನಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿಂದೆ ಸಹಾಯಕ ಆಯುಕ್ತರಿದ್ದ ರಜನಿಕಾಂತ್ ವರ್ಗಾವಣೆಯಿಂದ ಖಾಲಿಯಾಗಿದ್ದ ಸ್ಥಳಕ್ಕೆ ಮೆಹಬೂಬ್ ಜಿಲಾನಿ ಅವರನ್ನು ನಿಯುಕ್ತಿಗೊಳಿಸಲಾಗಿದೆ. ಇಂದು ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದ್ದಾರೆ. ಮೂಲತಃ ಮಾನವಿ ತಾಲೂಕಿನ ಕುರುಡಿ ಗ್ರಾಮದವರಾಗಿದ್ದಾರೆ. ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯಿತಿಗಳ 8 ಸ್ಥಾನಗಳಿಗೆ ಚುನಾವಣೆ ನಿಗದಿಗೊಳಿಸಿ ಚುನಾವಣಾ ಆಯೋಗ ಅಧಿಸೂಚನೆ ಪ್ರಕಟಿಸಿದೆ. ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯಿತಿಗಳ 8 ಸ್ಥಾನಗಳಿಗೆ ಚುನಾವಣೆ ನಿಗದಿಗೊಳಿಸಿ ಚುನಾವಣೆ ಆಯೋಗ ಅಧಿಸೂಚನೆ ಪ್ರಕಟಿಸಿದೆ. ದೇದುರ್ಗ ತಾಲೂಕಿನ ಕೊಪ್ಪರ, ಪಲಕನಮರಡಿ ಹಾಗೂ ಜಾಲಹಳ್ಳಿಯ ತಲಾ 1 ಸ್ಥಾನ, ಸಿಂಧನೂರು ತಾಲೂಕಿನ ಹೊಸಹಳ್ಳಿ ಇಜೆ 1 ಸ್ಥಾನ, ಮಸ್ಕಿ ತಾಲೂಕಿನ ಕೊಳವಾಳ ಗ್ರಾಮ ಪಂಚಾಯಿತಿ 1 ಸ್ಥಾನ ಹಾಗೂ ರಾಯಚೂರು ತಾಲೂಕಿನ ಚಂದ್ರಬಂಡ, ಆತ್ಕೂರು ಮತ್ತು ಇಡಪ್ನೂರು ತಲಾ 1 ಸ್ಥಾನಕ್ಕೆ ಚುನಾವಣೆ ನಿಗದಿಗೊಳಿಸಲಾಗಿದೆ. ಜುಲೈ 23ರಂದು 8 ಗ್ರಾಮ ಪಂಚಾಯಿತಿ ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಜುಲೈ 12ರಂದು ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದೆ. ಜುಲೈ 13ರಂದು ನಾಮಪತ್ರಗಳ ಪರಿಶೀಲನೆ, ಜುಲೈ 15ರಂದು ನಾಮಪತ್ರ ಹಿಂಪಡೆಯಲು ಕೊನೆ ದಿನವಾಗಿದೆ. ಜುಲೈ 26ರಂದು ಮತ ಎಣಿಕೆ ಆಯಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಪರಿಷ್ಕೃತ ಶಿಫಾರಸು ಕೇಂದ್ರಕ್ಕೆ ರವಾನಿಸಲು ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿಗೆ ಆಗ್ರಹಿಸಿ ಎಂಪಿಗಳ ಮನೆ ಮುಂದೆ ಧರಣಿ. ಎಸ್ ಮಾರೆಪ್ಪ. ಬಜೆಟ್ನಲ್ಲಿ ಕೃಷಿಗೆ 1 ಲಕ್ಷ ಕೋಟಿ ಅನುದಾನ ಕಾಯ್ದಿರಿಸಲು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ ಮನವಿ. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ಕೃಷಿ ಪ್ರಾಂತ ಕೂಲಿಕಾರರ ಸಂಘ ಪ್ರತಿಭಟನೆ. ನರಜನ್ಮ ಎಲ್ಲರಿಗೂ ಸಿಗುತ್ತದೆ, ಆದರೆ ಹರಜನ್ಮ ಸಿಗುವುದು ಗುರುವಿನ ಕರುಣೆ ಇದ್ದಾಗ ಮಾತ್ರ. ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ. ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಆಸ್ತಿ ವರ್ಗಾವಣೆ ಮಾಡಲು ಹಣ ಕ್ರಮಕ್ಕೆ ಆಗ್ರಹಿಸಿ ಎಂಆರ್ಎಚ್ಎಸ್ ಮನವಿ. ದೇವದುರ್ಗ ತಾಲೂಕಿನ ಖಾನಾಪುರಿನ ನೀರಿನ ಟ್ಯಾಂಕ್ನಲ್ಲಿ 2 ಕೋತಿಗಳ ಶವ ಪತ್ತೆ. ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ, ಟ್ಯಾಂಕರ್ ಮೂಲಕ ನೀರು ಸರಬರಾಜಿಗೆ ಸೂಚನೆ. ಸಹಾಯಕ ಆಯುಕ್ತರಾಗಿ ಮೆಹಬೂಬ್ ಜಿಲಾನಿ ಅಧಿಕಾರ ಸ್ವೀಕಾರ. ಮತ್ತು ಖಾಲಿಯಾಗಿರುವ 8 ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಿಗದಿ. 23ರಂದು ಮತದಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್, ಐಬಿ ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.